ಹಲೋ ಹಾಯ್ ಫ್ರೆಂಡ್ಸ್ ನಾವಿವತ್ತು ಅಡುಗೆ ಸೋಡಾದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ ನೋಡೋಣ. ಬೇಕಿಂಗ್ ಸೋಡಾ ನೈಸರ್ಗಿಕ ಆ್ಯಂಟಾಸಿಡ್ ಅಡುಗೆ ಸೋಡಾ ನ್ಯೂಟ್ರಲೈಸಿಂಗ್ ಏಜೆಂಟ್ ಆಗಿದೆ. ಇದರಿಂದ ಜಠರದಲ್ಲಿರುವ ಆಮ್ಲವನ್ನು ಸೋಡಿಯಂ ಬೈಕಾರ್ಬೊನೇಟ್ ನ್ಯೂಟ್ರಲೈಸ್ ಮಾಡಲಾಗುತ್ತದೆ. ಹೀಗಾಗಿ ಹೊಟ್ಟೆನೋವು ಇತರೆ ಸಂಧಿ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿದೆ ಹಾಗೂ ಆ್ಯಸಿಡ್ ರಿಫ್ಲಕ್ಸ್ ಸಂಬಂಧಿತ ರೋಗವನ್ನು ನಿವಾರಣೆ ಮಾಡುತ್ತದೆ. ಅಡಿಗೆ ಸೋಡಾ ನೈಸರ್ಗಿಕ ಆಲ್ಕಲೈಸಿಂಗ್ ಏಜೆಂಟ್ ಆಗಿದ್ದು ಹೀಗಾಗಿ ಆ್ಯಸಿಡ್ನ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಹಾಗೂ ದೇಹದ ಉರಿಯೂತ ಸಮಸ್ಯೆ ಹಾಗೂ ಇತರ ಸಂಬಂಧಿತ ಸಮಸ್ಯೆಗಳಿಗೆ ಉಪಶಮನ ನೀಡುತ್ತದೆ. ಬೇಕಿಂಗ್ ಸೋಡಾ ಹಾಗೂ ನೀರಿನ ದ್ರಾವಣ ಮೂತ್ರನಾಳ ಸೋಂಕು ತಗುಲದಂತೆ ರಕ್ಷಣೆ ಕವಚವಾಗಿದೆ. ಮಹಿಳೆಯರಿಗೆ ಸಾಮಾನ್ಯವಾಗಿ ಬರುವ UTI ಸಮಸ್ಯೆಗಳಿಗೆ ಇದು ಸುಲಭ ಪರಿಹಾರ. ನೀರಿನ ಜೊತೆಗೆ ಸರಗುಂದಿತ ಅಡುಗೆ ಸೋಡಾ ಕುಡಿದರೆ ವ್ಯಾಯಾಮವನ್ನು ವರ್ಧಿಸುತ್ತದೆ ಎಂದು ಹಲವು ಅಧ್ಯಯನಗಳು ತಿಳಿಸಿವೆ. ಅಡುಗೆ ಸೋಡಾ ಬಳಸದವರಿಗಿಂತ ಬಳಸುವವರ ಮೂತ್ರಪಿಂಡದ ಕಾರ್ಯದಲ್ಲಿ ಕುಸಿತದ ಪ್ರಮಾಣ 3% 2 ಕಡಿಮೆ ಇರುತ್ತದೆ ಎಂದು ಹಲವು ಅಧ್ಯಯನಗಳಲ್ಲಿ ತಿಳಿದುಬಂದಿವೆ. ಅಡುಗೆ ಸೋಡಾ ಅಧಿಕ ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡಲಿದ್ದು ಸಂಧಿವಾತ, ಆರ್ಥೈಟಿಸ್, ಜಾಯಿಂಟ್ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವಾಗಬಲ್ಲದು. ನಿಮ್ಮ ಟೂತ್ಪೇಸ್ಟಿಗೆ 1 ಚಮಚದಷ್ಟು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿಕೊಳ್ಳಿ. ಮುಖದ ಮೇಲೆ, ಕಪ್ಪು ಕಲೆಗಳ ಮೇಲೆ ಇವುಗಳನ್ನು ಹಚ್ಚಿ ಮೆದುವಾಗಿ ಉಜ್ಜಿಬಿಡಿ. ಅಡುಗೆ ಸೋಡಾಕ್ಕಿರುವ ವಿಶೇಷ ಗುಣದಿಂದ ಕಪ್ಪು ಕಲೆಗಳನ್ನು ತೆಗೆದುಹಾಕಬಹುದು. ಸೇಬಿನ ರಸಕ್ಕಿರುವ ಒಂದು ವಿಶೇಷ ಗುಣವೆಂದರೆ ಸುಕ್ಕು ಕಟ್ಟುವ ಚರ್ಮವನ್ನು ಸರಿಪಡಿಸುವುದು. ಚರ್ಮದಲ್ಲಿ ಸತ್ತಿರುವ ಜೀವಾಣುಗಳನ್ನು ಇವುಗಳು ದೂರ ಮಾಡುತ್ತವೆ. 1 ಚಮಚ ಸೇಬು ರಸ ಹಾಗೂ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿಕೊಳ್ಳಿ. ಮುಖಕ್ಕೆ ಚೆನ್ನಾಗಿ ಹಚ್ಚಿಕೊಳ್ಳಿ. ಮುಖಕ್ಕೆ ಈ ಮಿಶ್ರಣದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಒಣಗಲು ಶುರುವಾಗುತ್ತಿದ್ದಂತೆ ತೊಳೆದುಕೊಳ್ಳಿ. ಮುಖದ ಕಾಂತಿ ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅಡುಗೆ ಸೋಡಾದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಅಂತ. ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.